ನಮಸ್ತೆ ಫ್ರೆಂಡ್ಸ್, ನಾನಿವತ್ತು ಮಧ್ಯಾಹ್ನ ನಮ್ಮ ಸ್ಕೂಲ್ ಹತ್ರ ವೀಡಿಯೋ ಮಾಡ್ತಾಯಿದ್ದೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ವರ್ಕ್ ಮಾಡ್ತಿರುವ ಶಾಲೆ ನೋಡಿ ಫ್ರೆಂಡ್ಸ್, ಇದೊಂದು ಹಳ್ಳಿಯ ಶಾಲೆ, ಹೊರನಾಡು ಹತ್ತಿರ. ಕಳಸದಿಂದ ಒಂದು 5 ಕಿಲೋಮೀಟರ್ ಆಗುತ್ತೆ ಈ ಶಾಲೆಗೆ. ನಿಮಗೊಂದು ವಿಷಯ ಹೇಳಬೇಕು ಅಂದರೆ, ಇದು ನಾನು ಕಲಿತ ಶಾಲೆ. ನಾನು 1ನೇ ಕ್ಲಾಸಿಂದ 4ನೇ ಕ್ಲಾಸ್ ತನಕ ಇದೇ ಶಾಲೆಯಲ್ಲಿ ಓದಿರೋದು ಫ್ರೆಂಡ್ಸ್. ಇವತ್ತು ನನಗೆ ಖುಷಿ ಆಗ್ತಿದೆ, ನಾನು ಈ ಶಾಲೆಯಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಖುಷಿ ಆಗ್ತಾಯಿದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎಡ್ಕೋಳು ದಾರಿ ಮನೆ. ಈಗ ಹೇಗಿತ್ತು ಶಾಲೆ, ಈಗಲೂ ಹಾಗೇ ಇದೆ ಫ್ರೆಂಡ್ಸ್. ಈಗ ಅಂದಾಜು ಶಾಲೆಗೆ 40 ವರ್ಷ ಆಯಿತು. ನೋಡಿ ಫ್ರೆಂಡ್ಸ್, ಶಾಲೆ ಒಳಗೆಲ್ಲ ಇದು ನಲಿ ಕಲ್ಲಿದೆಲ್ಲ ಮಾಡಿರೋದು. ಈ ಫೋಟೋಸು ಎಲ್ಲನೂ ಯಾವುದೂ ಚೇಂಜ್ ಆಗಿಲ್ಲ, ಈ ಶಾಲೆ ಹಾಗೇ ಇದೆ. ಇವತ್ತು ನಾನು ಈ ಶಾಲೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅಂತ ಹೇಳೋದಕ್ಕೆ ನನಗೆ ತುಂಬ ಹೆಮ್ಮೆ ಅನ್ನಿಸ್ತಿದೆ ಫ್ರೆಂಡ್ಸ್. ಸ್ಟೂಡೆಂಟ್ಸ್ ನೋಡಿ ಫ್ರೆಂಡ್ಸ್, ನಾವು ಓದಬೇಕಾದ್ರೆ 20-25 ಮಕ್ಕಳಿದ್ವಿ. ಈಗ ನೋಡಿ ಫ್ರೆಂಡ್ಸ್, 4 ಮಕ್ಕಳಿರೋದು. ಈ ಶಾಲೆ ಮುಚ್ಚುವ ಹಂತದಲ್ಲಿತ್ತು. ಇವಳು ಒಂದೇ ಹುಡುಗಿ ಇದ್ಲು ಈ ಶಾಲೆಯಲ್ಲಿ. ಈಗ ನಾನು ಇಲ್ಲಿ ಜಾಯ್ನ್ ಆದಮೇಲೆ ಈ 3 ಮಕ್ಕಳು ಹಾಸ್ಟೆಲ್ಗೆ ಹೋದವ್ರು ಬಂದು ಸೇರಿಕೊಂಡ್ರು. ಈ 4 ಜನ ಮಕ್ಕಳಿಗೆ ನಾನು ಪಾಠ ಮಾಡೋದು ಫ್ರೆಂಡ್ಸ್. ಇವಳು ನೋಡಿ 1ನೇ ಕ್ಲಾಸು, ಇವಳು 5ನೇ ಕ್ಲಾಸು, ಇವಳು 3ನೇ ಕ್ಲಾಸು, ಇವಳು 2ನೇ ಕ್ಲಾಸು. ಈ ಸಲ ಮುಚ್ಚುವ ಹಂತದಲ್ಲಿತ್ತು ಈ ಶಾಲೆ. ಏನೋ ಉಳ್ಕೊಂಡಿದೆ. ಮುಂದೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ದಾಖಲಾತಿ ಮಾಡಿಸ್ಬೇಕು ಅಂತ ನನ್ನ ಪ್ರಯತ್ನ. ಇಲ್ಲಿಂದ ಹೊರಗಡೆ ಶಾಲೆಗೆ ಹೋಗಬೇಕಾದ್ರೆ 5-6 ಕಿಲೋಮೀಟರ್ ಬಸ್ಸಲ್ಲಿ, ಆಟೋದಲ್ಲಿ ಎಲ್ಲ ಹೋಗಬೇಕು. ಇಲ್ಲಿ ನೋಡಿ ಹಳ್ಳಿಯ ಮಕ್ಕಳು, ತುಂಬ ಪಾಪದ ಮಕ್ಕಳು. ಇವರಿಗೆ ಚೆನ್ನಾಗಿ ಕಲಿಸೋ ಅಕ್ಷರಗಳನ್ನು ಹೇಳ್ಕೊಡುವ ಕರ್ತವ್ಯ ನನ್ನದಾಗಿದೆ. ತುಂಬ ಖುಷಿ ಆಗ್ತಿದೆ ಫ್ರೆಂಡ್ಸ್ ನನಗೆ. ನಮ್ಮ ಶಾಲೆಯಲ್ಲಿ, ನಾನು ಕಲಿತ ಶಾಲೆಯಲ್ಲಿ ನಾನಿವತ್ತು ಇವರಿಗೆ ಟೀಚರ್ ಆಗಿ ಬಂದಿದ್ದೀನಿ ಅಂತ ತುಂಬ ಖುಷಿ ಆಗ್ತಾಯಿದೆ. ಶಾಲಾ ಪ್ರಾರಂಭವಾದ ವರ್ಷ ನೋಡಿ, ಶಾಲಾ ಸ್ಥಾಪನೆಯಾದ ಇಸ್ವಿ ನೋಡಿ. ಅಲ್ಲಿ ಕಾಣಿಸ್ತಾ ಇರೋದು ಶಾಲೆಯ ಅಡಿಗೆ ಮನೆ, ಅದು ಬಿಸಿ ಊಟದ ವ್ಯವಸ್ಥೆ ಇದೆ. ಇದು ಸರ್ಕಾರಿ ಶಾಲೆ ಫ್ರೆಂಡ್ಸ್. ಈ ಶಾಲೆಯ ಸುತ್ತಮುತ್ತಲಿನ ವ್ಯೂಸ್ ಹೇಗೆ ಕಾಣ್ತಿದೆ ನೋಡಿ ಫ್ರೆಂಡ್ಸ್. ಅದು ಗುಡ್ಡ, ಆ ಗುಡ್ಡದಿಂದಲೇ ನೀರು ಕುಡಿಲಿಕ್ಕೆಲ್ಲ ನೀರು ಬರ್ತಾ ಇರೋದು ಈ ಊರಿಗೆ ಮತ್ತು ಕಳಸಕ್ಕೆಲ್ಲ. ನಮ್ಮ ಶಾಲೆಯ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್, ಕಮೆಂಟ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಸರ್ಕಾರಿ ಶಾಲೆಗಳು ಯಾವತ್ತೂ ಮುಚ್ಚಬಾರ್ದು, ಉಳಿಬೇಕು ಶಾಲೆ. ನಮ್ಮ ಶಾಲೆಗೆ ಅತಿ ಹೆಚ್ಚಿನ ಮಕ್ಕಳು ದಾಖಲಾತಿ ಆಗಲಿ ಅಂತ ಹಾರೈಸಿ ಫ್ರೆಂಡ್ಸ್. ಎಲ್ಲರಿಗೂ ಧನ್ಯವಾದಗಳು.